ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ಯ ಅಂತ. ಸೊ ಈ ಚಿತ್ರದಲ್ಲಿ ನನ್ನ ಭೂಮಿಕೆ ಹೆಸರು ಮನಸ್ಸು. ಸೊ ನಿಮ್ಗೆಲ್ಲರಿಗೂ ಮನ್ಸಿಗೆ ತಟ್ಟುತ್ತೆ ಅನಿಸುತ್ತೆ ನನಗೆ ಕ್ಯಾರೆಕ್ಟರು. ಎಲ್ಲರೂ ಮೂವಿ ನೋಡಲೇಬೇಕು ನೀವು. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಡೈರೆಕ್ಟರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಒಂದು ಡೈಲಾಗಲ್ಲಾಗಲಿ, ನಂದು 3 ಸಿನಿಮಾ ಆಗಿದೆ ಅಂತಂದ್ರು. ಆ್ಯಕ್ಚುಲಿ ರಿಲೀಸ್ಗಿದೆ, ಇನ್ನೂ ರಿಲೀಸ್ ಆಗಿಲ್ಲ ಯಾವುದು. ಬ್ಯಾಕ್ ಬೆಂಚರ್ಸ್ ಅಂತ ಒಂದಿದೆ ಮತ್ತು ಕಾಲಾ ಬಜಾರ್ ಅಂತಿದೆ, 2 ಇದೆ ಸಿನಿಮಾ ರಿಲೀಸ್ಗೆ. ಸೊ ಅದೇ ಕನ್ನಡ ಸಿನಿಮಾ ಬೆಳೆಸಬೇಕು, ಎಲ್ಲರೂ ಬಂದು ನೋಡಬೇಕು. ಸೊ ಪ್ರೊಡ್ಯೂಸರ್ಸ್ ಕೂಡ ತುಂಬ ನನಗೆ ಒಂದು ಊಟದ್ದಾಗಲಿ ಏನದಕ್ಕೂ ಕೊರತೆ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಸತ್ಯ ಮಾಸ್ಟರು ಅಷ್ಟೇ, ಕ್ಯಾಟ್ ಸರು ಅಷ್ಟೇ, ತುಂಬ ಚೆನ್ನಾಗಿ ನನ್ನ ಡಾನ್ಸ್ ತುಂಬ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡಾನ್ಸರು. ಒಂದು 3 ಇಯರ್ಸಿಂದ ಟಚ್ ಹೊರಟೋಗಿತ್ತು. ಸೊ ತುಂಬ ಈಸಿಯಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಇಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ನಂದು ಆ್ಯಕ್ಚುಲಿ ಒಂದು ಸ್ಕೂಲ್ ಹುಡುಗಿ ಕ್ಯಾರೆಕ್ಟರು. ಸೊ ಅಂಡರ್ ಏಜ್ ಇದೆ ಫಸ್ಟು ಸ್ಟಾರ್ಟಿಂಗ್ ಆದಾಗ. ಬಟ್ ಮೂವಿ ಹೋಗ್ತಾ ನಿಮಗೆ ಸ್ಟೋರಿಲಿ ಏನಾಗುತ್ತೆ ಅಂತಂದರೆ, ಯೂಶಲಿ ಒಂದು ಲವ್ ಸ್ಟೋರಿ ಅಂತಂದರೆ ಇತ್ತೀಚೆಗೆ ಒಂದು ಸ್ಕಿನ್ ಶೋ ಅಥವಾ ರೊಮ್ಯಾನ್ಸ್ ಇದ್ರೇ ಲವ್ ಸ್ಟೋರಿ ಅಂತ ಆಗ್ಬಿಟ್ಟಿದೆ. ಬಟ್ ನಮ್ದ್ರಲ್ಲಿ ಆ ಥರ ತೊಗೊಂಡಿಲ್ಲ. ತುಂಬ ಮುಗ್ಧತೆ, ಅವ್ರು ಹೇಳ್ದಾಗೆ ಟೈಟಲಲ್ಲಿ ಇದೆಯಲ್ಲ ಮುಗ್ಧ ಮನಸ್ಸು ಅಂತ, ಆ ಥರ ಮುಗ್ಧವಾಗಿ ತೋರಿಸಿದ್ದಾರೆ. ತುಂಬ ಪ್ಯೂರ್ ಆಗಿದೆ ಲವ್ ಸ್ಟೋರಿ. ತುಂಬ ವರ್ಷಗಳಾಗೋಗಿದೆ ಅನಿಸುತ್ತೆ ಈ ಥರ ಒಂದು ಇನೋಸೆನ್ಸ್ ತೋರಿಸಿ. ಒಂದು ಹೀರೋ ಹೀರೋಯಿನ್ ಅಷ್ಟು ಕ್ಲೋಸ್ ಇದ್ರೂ ಅವರು ಒಂದು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಏಜ್ನ. ಹುಡುಗಿ ಚಿಕ್ಕೋಳು ಅನ್ನೋದನ್ನ ಅವನು ರೆಸ್ಪೆಕ್ಟ್ ಮಾಡಿ ಯಾವ ಥರ ಒಂದು ಲವ್ ಸ್ಟೋರಿ ನಡೆಯುತ್ತೆ ಅನ್ನೋದೇ ಇಡೀ ಕಥೆಯಲ್ಲಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಟ್ವಿಸ್ಟ್ ಎಲ್ಲ ಇದೆ, ನೀವು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಆಕ್ಟಿಂಗ್ ಹೊಸ್ತು, ತಮಗೆ ಹೇಗೆ ಅನಿಸ್ತು? ಮುಕ್ತ ಮನಸ್ಸು ಅಪ್ಪನ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದು. ನಾನು ನಿಂತ್ಕೊಂಡು ಮಾತಾಡ್ಬೋದಾ? ಎಲ್ಲರೂ ನಮಸ್ತೆ. ನನ್ನ ಹೆಸರು ಮೋಹನ್ ಅಂತ. ಬೇಸಿಕ್ ಆ್ಯಕ್ಚುಲಿ ಬೇರೆ ಮಾತಾಡೋದೆಲ್ಲ ಹೇಳಿದ್ರು ಫಸ್ಟು, ಅದಕ್ಕೆ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್. ಸೊ ನಾನು ಬೇಸಿಕಲಿ ಪ್ರೊಫೆಷನಲ್ ಡ್ಯಾನ್ಸರು. ಈ ಟಿ ವಿ ತೆಲುಗು ಶೋ ಅಲ್ಲಿ ಸೀಸನ್ 11 ಫೈನಲಿಸ್ಟ್ ಮಾಡಿದ್ದೀನಿ. ಆಫ್ಟರ್ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಂಗೆ DKD ಅಂತ ಆಫರ್ ಬಂತು. ನಮ್ಮ ಸೀಸನ್ 5 ಕೂಡ ಡ್ಯಾನ್ಸ್ ಸೀಸನ್ 5 ಕಂಟೆಸ್ಟೆಂಟ್ ಆದೆ. ಸೊ ಆಫ್ಟರ್ ನೆಕ್ಸ್ಟ್ ಏನು ಮಾಡೋಣ ಅಂತ ಹೋದ, ನಾನು ಡಿಸೈಡ್ ಆದೆ ಒಂದು ಸೀರಿಯಲ್ ಟ್ರೈ ಮಾಡೋಣ, ಇಲ್ಲ ಆ್ಯಕ್ಟಿಂಗ್ ಫೀಲ್ಡ್ ಹೋಗೋಣ. ನಾನು ತುಂಬ ಬೆಂಗಳೂರು ಅಪ್ ಆ್ಯಂಡ್ ಡೌನ್ಸ್ ಮಾಡ್ತಿದ್ದೆ. ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು, ಅಂದರೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕಾಗ್ತಿತ್ತು ಅಂತ. ಸೊ ಇವರೆಲ್ಲ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಫೋರು. ಅಂದರೆ ಇದ್ದಾರೆ ಅಂತ ಗೊತ್ತು, ಸೊ ನನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಶೂಟಿಂಗ್ ಮುಹೂರ್ತಾಗ ಹೋಗ್ಬೇಕಾಯ್ತು, ಹೋದೆ. ನನಗೂ ಕೂಡ ಇಷ್ಟಾಗಿ ಹೇಳಿದ್ರು, ನೀನೇ ಹಿಂಗೆ ಮಾಡಿಬಿಡು ಅಂತ. ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲಕ್ಕೆ ಕಲಿಬೇಕು ಅಂತ, ನಂಗೆ ತುಂಬ ಕಲಿಬೇಕು. ಬೇರೆ ರೀತಿ ನಾನಾ ರೀತಿ ಎಲ್ಲ ಥರ ಆ್ಯಕ್ಟಿಂಗ್ ತುಂಬ ಜನ ಈಗಿದ್ದಾರೆ ಚಾನ್ಸಸ್ಗೋಸ್ಕರ. ಬ್ಯಾಡ್ ಅನಿಸಿತ್ತು. ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ, ಫಸ್ಟ್ ಆಫ್ ಆಲ್ 3 ಜನ ಪ್ರೊಡ್ಯೂಸರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗಂದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಿಂಗೆಲ್ಲ ಆಗುತ್ತೆ ಮಾಡು ಅಂತ. ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಆಗುತ್ತಾ, ನನ್ನಲ್ಲಿ ಇದೆಯಾ ಒಳಗಡೆ ಅಂತ ಗೊತ್ತಿಲ್ಲ. ತುಂಬ ಎಲ್ಲ ನೀಟಾಗಿ ನನಗೆ ಆಚೆ ತೆಗ್ಸೋರೆಲ್ಲ. ಫೈಟ್ ಮಾಸ್ಟ್ರು ಕೂಡ ಸರ್, ನಾನು ಕೇಳ್ತಿದ್ದೆ ಸರ್ ಇನ್ನೂ ಏನಾರು ಮಾಡೋಣ ಅಂತ. ಸರ್ ಕೂಡ ಖುಷಿ ಆದರು. ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಬ್ರದರ್ಸೇ ಇವರಿಬ್ಬರು ಕೂಡ. ನಾನು ಕಷ್ಟಪಡ್ತಾ ಇನ್ನೂ ನಮ್ಮ ಜೊತೆ ಹಿಂಗೆ ಬ್ಯಾಕ್ಗ್ರೌಂಡ್ ಆಗಿದ್ದಾರೆ. ಸೊ ಅವರು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಎಲ್ಲ ಹೇಳ್ತಾರದಷ್ಟೇ, ನನ್ನ ಡ್ರೀಮ್ಗಿಂತ ಹೆಚ್ಚಾಗಿ ನಮ್ಮ ಅಪ್ಪಂದೇ ಡ್ರೀಮ್. ಯಾಕೆಂದರೆ ಅವರು ಚಿಕ್ಕೂರಿಂದನೂ ಏನೋ ಮಾಡಬೇಕು ಅಂತ ಬಂದು ಥಿಯೇಟ್ರಿಗೆ ಹೋದ್ರು, ಡ್ರಾಮಾ ಮಾಡಿದ್ರು, DFT ಮಾಡಿದ್ರು, ಕತೆ ಎಲ್ಲ ಬರೋದ್ರು, ಲೈಬ್ರರಿಗೆಲ್ಲ ಇದೆ. ನಮ್ಮನೇಲಿ ಫುಲ್ ಬುಕ್ಸೇ ಇದೆ ನಮ್ಮನೇಲಿ. ನನಗಂತೂ ಅಂಥ ಟ್ಯಾಲೆಂಟ್ ಇಲ್ಲ. ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ನನ್ನ ಡ್ರೀಮ್ಗಿಂತ ಹೆಚ್ಚಾಗಿ ನಮ್ಮ ಅಪ್ಪಂಗೆ ಡ್ರೀಮ್ ಇತ್ತು. ಆ ಡ್ರೀಮ್ ನನ್ನಲ್ಲಿ ಫುಲ್ಫಿಲ್ ಮಾಡಿಕೊಂಡ್ರು. ಫಸ್ಟ್ ಆಫ್ ಆಲ್ ಅದು ನನಗೆ ತುಂಬ ಖುಷಿಯಾದ ವಿಷಯ. ಯಾಕೆಂದರೆ ನಾವು ಯಾರನ್ನೋ ಕೈ ಕಾಲು ಮುಗಿತೀವಿ, ಯಾರು ಕಾಲು ಬೀಳ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಸೊ ನಾವು ಅಪ್ಪನ ಕನಸನ್ನ ನನ್ನ ರೂಪಾಗಿ ಮಾಡಿ, ಅದ್ರ ಜೊತೆಗೆ ನಾನು ಏನೋ ಮಾಡಬೇಕು ಅಂತಿದೆ. ಅದು ನನಗೂ ಒಂದು ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕೆ ಒಂದು ಚಾನ್ಸಸ್ ಕೊಟ್ಟರು ನಮ್ಮ ಅಪ್ಪ. ಸೊ ನಾವು ಅಪ್ಪನ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಸರ್ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾನ್ಯ ನನಗಿಂತ ಸೀನಿಯರು. ಸೊ ನನಗಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾನ್ಯವರು. ಸೊ ಮಾನ್ಯವ್ರಿಗೆ ಹೇಳೋಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೂವಿಲಿ ಏನಂತಂದರೆ ಆಟೋ ಡ್ರೈವರ್ ನಾನು ಕೂಡ. ಸೊ ಈ ಮೂವಿ ಹೆಂಗೆ ಬರುತ್ತೆ ಅಂತಂದರೆ, ಒಂದು ಅಂಡರ್ 18 ಬರುತ್ತಲ್ಲ, ಅಂಡರ್ 18 ಬಿಫೋರ್ ಆಫ್ಟರ್, ಆ ಟೈಮಲ್ಲಿ ಏನು ಸಿಚುವೇಶನ್ ಏನು ನಡೆಯುತ್ತೆ ಅನ್ನೋದು ಒಂದು ಕ್ಯಾರಿ ಆಗ್ತಾ ಹೋಗುತ್ತೆ ಮೂವಿ. ಸೊ ಆ ಥರ ಇದೆ ಕ್ಯಾರೆಕ್ಟರ್. ಚೆನ್ನಾಗಿದೆ. ಸೊ ಡ್ಯಾನ್ಸ್ಗೆಲ್ಲ ಅವಕಾಶ ಇದೆಯಪ್ಪ ಈ ಸಿನಿಮಾನಲ್ಲಿ. ನಿಮ್ಮ ಟ್ರಂಪ್ ಕಾರ್ಡ್ ಅದೇ ತಾನೆ?
ಡ್ಯಾನ್ಸ್ಗೆಲ್ಲ ಅವಕಾಶ ಇತ್ತ ಸರ್ ಅದೇ ಮೂವಿ ಹಿಂಗ್ ಕತೆ ಮೇಲೆ ಹೋಗುತ್ತೆ ಮೂವಿ, ಅದಕ್ಕೆ ಏನ್ ತಕ್ಕಂಗೆ ಏನಿದೆ. ಈಗ ನಾವು ಹಳ್ಳಿ ಓರಿಯೆಂಟೆಡ್ ನಮ್ಮ ಮೂವಿ ಬಂದ್ಬಿಟ್ಟು ಹಳ್ಳಿ ಓರಿಯೆಂಟೆಡ್ ಲವ್ ಸ್ಟೋರಿ ಇರೋದು. ಆ ಹಳ್ಳಿ ಓರಿಯೆಂಟೆಡ್ ಲವ್ ತಂದ್ಬಿಟ್ಟು ನಾನು ದೊಡ್ಡದಾಗಿ ಸೆಟ್ ಆಗ್ಬಿಟ್ಟು ಏನೋ ಮಾಡ್ತೀನಿ ಅನ್ನೋದು ಅದು ನಾನ್ ಸಿಂಕ್ ಆಗುತ್ತೆ ಅನ್ಸುತ್ತೆ. ಸೊ ಮೂವಿಗೆ ಏನಾಗುತ್ತೆ ಅದು ಕ್ಯಾರಿ ಆಗ್ತಾ ಹೋಗಿದೆ ಸರ್. ಮೂವಿಗೆ ಏನ್ ಬೇಕೋ ತನ್ನಾಗಿದೆ. ಡ್ರೀಮ್ ಸರ್, ಸರ್ ಡ್ರೀಮ್ ಅಲ್ಲಿ ಅಂತಂದ್ರೆ ನಾವು ಅವ್ರ ಯಾರೋ ಡ್ರೀಮ್ ಮಾಡೋಂಗೆ ಒಂದು ಡ್ಯಾನ್ಸ್ ತೋರಿಸ್ಬೋದು, ಹೀರೋಯಿನ್ ಡ್ರೀಮ್ ಮಾಡೋಂಗೆ ತೋರಿಸ್ಬೋದು. ಅರ್ಥ ಆಯ್ತು ನೀವೇನು ಹೇಳ್ತಿ ಕ್ವಶನ್ ಅರ್ಥ ಆಯ್ತು. ಸೊ ಇನ್ನೊಂದೆರಡು ಸಾಂಗ್ಸ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಇನ್ನು ನಮ್ದು ಆಕ್ಚುಲಿ ನಮ್ದು 4 ಸಾಂಗ್ಸ್ ಇದೆಯಲ್ಲ, ಇನ್ನೊಂದೆರಡು ಸಾಂಗ್ಸ್ ನಮ್ಗೆ ಗೊತ್ತಾಗುತ್ತೆ. ಸಾಂಗ್ಸ್ ಅಲ್ಲೇ ಮೇಲೆ ಕತೆ ಹೋಗ್ತಾ ಹೋಗುತ್ತೆ. ಮುಕ್ತವಾದ ಮಾತು, ಕತೆ ಎಲ್ಲದ್ರ ಬಗ್ಗೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಹಾಗೂ ನಮ್ಮ ಸಿನಿಮಾಕ್ಕೆ ಅಭಿನಯಿಸಿದಂಥ ಎಲ್ಲ ಕಲಾವಿದರಿಗೂ, ಇಲ್ಲಿ ಬಂದಿರುವಂಥ ಎಲ್ಲ ಆತ್ಮೀಯರಿಗೂ ಮತ್ತು ವೇದಿಕೆಯಲ್ಲಿ ನಮ್ಮ ಅಲಂಕರಿಸಿದಂಥ ಎಲ್ಲ ನಾಯಕರಿಗೂ, ಕಲಾವಿದರಿಗೂ, ತಂತ್ರಜ್ಞರಿಗೂ ಎಲ್ಲರಿಗೂ ನನ್ನ ಪ್ರಾರಂಭಿಸ್ತಾ ಇದ್ದೀನಿ. ಇದೊಂದು ಪ್ರೇಮ ಕಥೆಯುಳ್ಳ ಒಂದು ಸಿನಿಮಾ. ಮುಕ್ತ ಮನಸ್ಸು ಅಂದರೆ ಪ್ರೇಮಿಗಳಿಗಾಗಲಿ ಯಾರಾಗಲಿ ಮುಕ್ತವಾಗಿ ಅವರಲ್ಲಿ ಯಾವುದೇ ತರಹದ ಕಲ್ಮಶವಿಲ್ಲದಂಥ ಪ್ರೀತಿ ಹೇಗೆ ಕೊನೆ ತನಕ ಉಳ್ಕೋತದೆ, ಹೇಗಿರ್ತದೆ ಅನ್ನೋ ಒಂದು ನಡೆಯುವಂಥ ಕತೆ. ಇಲ್ಲೊಬ್ಬ ಆಟೋ ಡ್ರೈವರ್ ಇರ್ತಾನೆ, ಅದರಲ್ಲಿ ಇವರೆಲ್ಲ ಕ್ಯಾರಿ ಮಾಡ್ತಾ ಇರ್ತಾರೆ. ಆಗ ಹೀರೋಯಿನು ಸದಾ ಊರ ಹಳ್ಳಿಯಿಂದ ಪೇಟೆಗೆ ಓದಕ್ಕೆ ಹೋಗ್ತಾ ಇರಬೇಕಾದ್ರೆ ಇಬ್ಬರಿಗೂ ಪ್ರೀತಿ ಹುಟ್ಕೋತದೆ. ಹುಟ್ಟಾದ್ಮೇಲೆ ಅವರು ಕೊನೆ ತನಕ ಮನೇಲಿ ವಿರೋಧ ಆಯ್ತದ, ಏನಾಗ್ತೋ, ಯಾವ ಥರ ಆಯ್ತೋ ಅನ್ನೋದು ಕೊನೆಗೆ ಈ ಮುಗ್ಧ ಮನಸ್ಸುಗಳು ಜೋಡಿ ಹಾಕ್ತಾವ ಅನ್ನೋದು ಕೊನೆಯಿಂದ ಕುತೂಹಲದ ತಿಳಿಸುವಂಥ ಒಂದು ಕತೆ ತಗೊಂಡು ಹೋಗ್ತಾ ಇದ್ವಿ. ಈ ಹಾಡುಗಳು ಸಾಹಿತ್ಯವನ್ನು ನಾವೇ ಬರೆದ್ವಿ. ಹಾಗೆ ಮರಿಮನ್ ಸರ್ ಒಳ್ಳೆ ಮೆಸಿ ಸಂಗೀತ ಕೊಟ್ಟಿದ್ದಾರೆ. ನಮ್ಮ ಕೊರೆಕ್ಟರ್ ಸರ್ ಒಳ್ಳೆ ಸಾಹಸ ಮಾಡಿಕೊಟ್ರು. ಅರ್ಜೆಂಟಲ್ಲಿ ನಾವು ಅವ್ರನ್ನ ಕರೆದಾಗ ಮಾಡಿಕೊಟ್ರು ಅವರು. ಬೆಳಗ್ಗೆ ಶೂಟಿಂಗ್ ಇತ್ತು, ರಾತ್ರಿ ಫೋನ್ ಮಾಡಿದ್ವಿ, ಸರ್ ಹಿಂಗಿದೆ ನಮಗೆ ಮಾಡಿಕೊಡ್ಬೇಕಾಯ್ತು ಅಂದ್ಬಿಟ್ಟು. ಆಗ ಬಂದು ರಾತ್ರಿ ಬಂದು ಬೆಳಗ್ಗೆಲ್ಲ ರೆಡಿ ಶೂಟ್ ಮಾಡಿಕೊಟ್ರು ಒಂದು 6 ಗಂಟೆಲಿದ್ದು. ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ರವಿ ಸರ್ ಅವರು ಒಳ್ಳೆ ಇದು ಮಾಡಿದ್ದಾರೆ. ಮಗ ಸತ್ಯ ಅವರು ಮತ್ತು ಪ್ರಮೋದ್ ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ನಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ ಅವರು, ವೆಂಕಟೇಶ್ ಅವರು, ಬೋರೇಗೌಡರು, ಲೋಕೇಶ್ ಅವರು ಎಲ್ಲರೂ ಸಹಕಾರ ಮಾಡಿ ನಾವು ಬೇಕು ಅಂದಾಗ ಅದು ನಾವು ಕಡಿಮೆ ಬಂಡವಾಳದಲ್ಲಿ ಲೋ ಬಜೆಟ್ ಮಾಡಬೇಕು ಅಂತ ಹೊರಟ್ವಿ. ಅದು ಬೇರೆ ಥರ ಹೋಗಿ ಒಂದು ಹಂತಕ್ಕೆ ತಲುಪ್ತು.